ಇನ್ನೊಂದೇನೆಂದರೆ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ನೀವು ಅಲ್ಲೇನು ಟ್ರೀ ಹೌಸ್ ಹತ್ರ ಮರ ನೋಡ್ತಾ ಇದ್ದೀರಲ್ಲ ಅಟ್ಯಾಚ್ ಆಗಿರೋದು ಮತ್ತು 2 ಮರ ಇದೆಯಲ್ಲ, ಹೌದು, ಈ ನೀರು ಹರಿತಾ ಇರೋದೇ ಅದ್ರ ಬುಡದಿಂದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನಾವು ಇವತ್ತು ಒಂದೊಳ್ಳೆ ಬ್ಯೂಟಿಫುಲ್ ಕ್ಯಾಂಪಿಂಗ್ ಲೊಕೇಶನ್ನ ಪಿಕ್ ಮಾಡಿದ್ದೀವಿ. ಇದರ ಹೆಸರು ವಿಸ್ಲಿಂಗ್ ಕ್ಯಾಂಪ್ ಅಂತ ಹೇಳಿಬಿಟ್ಟು ಸೂಪರ್ ಆಗಿದೆ. ನಾವು ಲಾಸ್ಟ್ ಟೈಮ್ ಬೈಕ್ ರೈಡ್ ಬಂದಾಗ ಹೋಗಿ ಬಂದಿದ್ವಿ. ಹಿಮಂಗೆ ಫೋಟೋ ಎಲ್ಲ ತೋರಿಸಿ ಅವಳು ನಾನು ಹೋಗಬೇಕು ಅಂತ ಹೇಳಿದ್ಲು. ಹಾಗಾಗಿ ಹಿಮ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೇನಂದರೆ ಏನು ಗವಿ ಬೆಟ್ಟ ಏನಿದೆ, ಗವಿ ಬೆಟ್ಟದ ಪಕ್ಕದಲ್ಲೇ ಇದೆ, ಪಕ್ಕದಲ್ಲೇ ತಪ್ಪಲಲ್ಲೇ ಇದೆ. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಕೂಡ ಗವಿ ಬೆಟ್ಟಕ್ಕೆ ಹೋಗ್ಬೋದು, ಅಥವಾ ಅವ್ರದ್ದೇ 4x4 ಗಾಡಿ ಕೂಡ ಇರುತ್ತೆ. ನಮ್ಮ ಗಾಡಿಗಳೆಲ್ಲ 2 ವೀಲ್ ಡ್ರೈವ್ ಅಲ್ವಾ, ಹಾಗಾಗಿ ಈ ಗಾಡಿಗಳಾಗಲ್ಲ. ಹಾಗಾಗಿ ನಾನು ನನ್ನ ಕಸಿನ್ಸ್ 2 ಗಾಡಿಗಳು ಬರ್ತದೆ. ಎಲ್ಲರೂ ವಿಸ್ಲಿಂಗ್ ಕ್ಯಾಂಪ್ ಹೋಗಿ ಅವ್ರು ಜಸ್ಟ್ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಮಕ್ಕಳಿಗೆಲ್ಲ. ಸೊ ನೀವು ನಿಯರ್ ಬೈ ಇದ್ದರೆ 1 ಡೇ ಔಟಿಂಗ್ ಥರ ಕೂಡ ಬರ್ಬೋದು, ಚೆನ್ನಾಗಿರುತ್ತೆ. ಸಕಲೇಶ್ಪುರ ಸುತ್ತಮುತ್ತ ಅಥವಾ ಮಡಿಕೇರಿ, ಸೋಮವಾರಪೇಟೆ ಈ ಸೈಡೆಲ್ಲ ನಿಮ್ಗೆ ಹತ್ತಿರ ಆಗುತ್ತೆ. ಸೊ ನಾವು ಇವತ್ತು ಹೋಗಿ ಫಸ್ಟು ಫ್ಯಾಮಿಲಿಗೆಲ್ಲ ಅದೆಲ್ಲ ಒಂದು ಸತಿ ತೋರಿಸಿ ಗವಿ ಬೆಟ್ಟ ಹೋಗಿ ಬರ್ತೀವಿ ಕರ್ಕೊಂಡು. ಅದಾದಮೇಲೆ ಅವರೆಲ್ಲ ಮನೆಗೆ ಹೊರಡ್ತಾರೆ. ನಾನು ಮತ್ತು ಹಿಮ ನೈಟ್ ಕ್ಯಾಂಪಿಂಗ್ ಮಾಡ್ತೀವಿ ಅಲ್ಲಿ ಗವಿ ಇದೆ ವಿಸ್ಲಿಂಗ್ ಕ್ಯಾಂಪಲ್ಲಿ. ಸೊ ನಡೀರಿ ಇವಾಗ ಹೋಗೋಣಂತೆ. ನಾನು ರೆಡಿಯಾಗಿದ್ದೀನಿ ಫುಲ್ ಮೋಟಿವೇಟ್ ಆಗಿ. ಕ್ಯಾಂಪಿಂಗ್ ರಿಲೇಟೆಡ್ ಸ್ಟಿಕ್ಕರೇ ತೆಗ್ದಿಲ್ಲ. ಕ್ಯಾಂಪಿಂಗ್ ಥೀಮ್ ಇರೋ ಒಂದು ಶರ್ಟು, ಹಾಗೆ ಪ್ಯಾಂಟು, ಬೂಟ್ಸು ಎಲ್ಲ ಹಿಮ ಇದನ್ನೇ ಹಾಕೊಳ್ಳಿ ಅಂತ ಹೇಳಿಲ್ಲ. ಹಾಗಾಗಿ ಇದನ್ನು ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ಓಕೆ, ಫೈನಲ್ ಆಗಿ ಹಿಮ, ನಾನು, ಆರು ಎಲ್ಲ ರೆಡಿಯಾಗಿದ್ದೀವಿ ಗವಿ ಬೆಟ್ಟಕ್ಕೆ ಹೋಗೋದಕ್ಕೆ. ಸೊ ಇಲ್ಲಿಂದ ಗವಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಾವು ನೈಟು ಸ್ಟೇ ಆಗಿ ನೈಟ್ ಕ್ಯಾಂಪ್ ಮಾಡ್ತೀವಿ. ಬಟ್ ಅಮ್ಮ, ಪಾಪು ಮತ್ತು ನಮ್ಮ ಡ್ಯಾಡಿ ಎಲ್ಲರೂ ಬಂದುಬಿಡ್ತಾರೆ, ನನ್ನ ತಂಗಿ ಎಲ್ಲ. ಸೊ ನಾವು ಮಾತ್ರ ಅಲ್ಲೇ ಸ್ಟೇ ಆಗಿ ನಾವು ನೆಕ್ಸ್ಟ್ ಡೇ ಬರ್ತೀವಿ ನೈಟ್ ಕ್ಯಾಂಪಿಂಗು. ಹಾಗೆ ಸ್ವಲ್ಪ ಎಲ್ಲ ನೋಡೋವಂಥ ಪ್ಲೇಸಸ್ ಎಲ್ಲ ಇದೆ, ಅದೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ನಾವು ಬರ್ತೀವಿ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಮನೆಯಿಂದ. ತೋರಿಸಿ ರೋಡ್ ಏನು ಸಕ್ಕದಾಗಿದೆ ಅಂದರೆ ಫುಲ್ ಅಡ್ವೆಂಚರಸ್ ಆಗಿದೆ. ಫುಲ್ ಅಪ್ಸ್ ಆ್ಯಂಡ್ ಡೌನ್, ಒಳ್ಳೆ ರೋಲರ್ ಕೋಸ್ಟರ್ ಥರ ಇದೆ. ಇನ್ನೇನು ನಾವು ಜಸ್ಟ್ ಒಂದು 500 ಮೀಟರ್ಸಲ್ಲೇ ಮುಂದೆ ಇದೆ. ಹೆಂಗಿತ್ತೀಮ? ಭಯ ಆಯ್ತಾ ನಿಂಗೆ? ಇಲ್ಲಪ್ಪ, ಅಭ್ಯಾಸ ಮಾಡಿಸ್ಬಿಟ್ಟಿದ್ರಲ್ಲ, ಇನ್ನೇನು ಭಯ. ಹಿಂಗೆ ಘಾಟ್ ಸೆಕ್ಷನ್ ಅಂದರೆ ಹಿಂಗೆ ಇರುತ್ತೆ. ಹಿಲ್ ಸ್ಟೇಷನ್ ಅಲ್ವಾ ಇದೆಲ್ಲ, ಹಿಲ್ ಸ್ಟೇಷನಲ್ಲಿ ಇದೇ ಥರ ಇರುತ್ತೆ. ಬಟ್ ಓಡ್ಸೋಕೆ ಒಳ್ಳೆ ಮಜಾ. ಇನ್ನೇನು ಮುಂದೆ ಬಂತು ರೈಟ್ ಸೈಡಲ್ಲಿ. ನನ್ನ ತಂಗಿಯವರೆಲ್ಲ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ನಾವು ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು ಕ್ಯಾಂಪಿಂಗ್ ನೈಟ್, ಹಾಗಾಗಿ ಹಿಂದೆ ಉಳ್ಕೊಂಡ್ವಿ. ಬಟ್ ನೋಡಿ ರೋಡ್ ಹೆಂಗಿದೆ, ಫುಲ್ ಹಾವು ಥರ ಜಿಗ್ಜಾಗ್ ರೋಡ್ ತೋರಿಸಿ ಫುಲ್ ರೋಡೇ ಒಂಥರ ಓಡ್ಸೋಕ್ಕೆ ಮಜಾ ಇದೆ. ಇದು ಬೈಕು ಸಕ್ಕತ್ತಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಈ ಗಾಡಿ ಓಡ್ಸೋಕ್ಕೆ ರೋಡಲ್ಲಿ. ಈ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋರು ಸ್ವಲ್ಪ ಕಷ್ಟ ಆಗುತ್ತೆ, ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಈಸಿ. ನಾವು ಆ್ಯಕ್ಚುಲಿ ನೆನ್ನೆ ಇಲ್ಲೇ ಕ್ಯಾಂಪ್ ಮಾಡಿದ್ವಿ ಇನ್ನೊಂದು. ಸೊ ಇವಾಗ ಹೋಗ್ತಾ ಇದ್ದೀನಿ. ಇನ್ನೇನು ಮುಂದೆ ರೈಟಲ್ಲಿದೆ, ಬರುತ್ತೆ. ತೋರಿಸ್ ಮುಂದೆ. ಕೊನೆಗೂ ವಿಸ್ಲಿಂಗ್ ಕ್ಯಾಂಪ್ಸ್ ರೀಚ್ ಆದ್ವಿ. ಸೊ ಇವಾಗ ಫಸ್ಟ್ ಕೆಲಸ ನಾವು ಆಫ್ ರೋಡಿಂಗ್ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಆಫ್ ರೋಡ್ ಮುಗಿಸ್ಕೊಂಬಂದು ನೈಟ್ ಇಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ. ನಂದು ಮೊಬೈಲಲ್ಲಿ ಸ್ವಲ್ಪ ಮೈಕ್ ಇಶ್ಯೂ ಆಗಿಬಿಟ್ಟು ಮೈಕ್ ರೆಕಾರ್ಡ್ ಆಗಿಲ್ಲ ನಂದು. ಅಂದರೆ ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆನ್ ಮಾಡಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇವಾಗ ಹೋಗಿ ಗಾಡಿ ಹಾಕಿ ಏನು ನಮಗೆ ಒಂದು 4x4 ಅರೇಂಜ್ ಮಾಡ್ತಾರೆ. 4x4ಅಲ್ಲಿ ಎಲ್ಲರೂ ಒಂದು ಹೋಗಿ ಒಳ್ಳೆ ಆಫ್ ರೋಡಿಂಗ್ ಮುಗಿಸ್ಕೊಂಡು ಬಂದು ಕ್ಯಾಂಪ್ ಮಾಡೋದು. ನಡೀರಿ ಆಫ್ ರೋಡಿಂಗ್ ಹೋಗೋಣ ಅಂತ. ಸೊ ಈಗ ನಾವು ಎಲ್ಲಿ ಕ್ಯಾಂಪ್ ಮಾಡ್ತೀವಲ್ಲ, ಹೌದು, ಕ್ಯಾಂಪ್ ಮಾಡೋಂಥ ಒಂದು ಲೊಕೇಶನ್ ತೋರಿಸ್ತೀವಿ. ಯಾಕಂದರೆ ಇವಾಗ ಗವಿ ಬೆಟ್ಟಕ್ಕೆ ಹೋಗೋಣ ಅಂತಿದ್ದೀವಿ. ಸೊ ಗವಿ ಬೆಟ್ಟಕ್ಕೆ ಹೋಗಿ ಬಂದು ಆಮೇಲೆ ನಾವು ಇಲ್ಲಿ ಕ್ಯಾಂಪ್ ಮಾಡ್ತೀವಿ. ಬಟ್ ಮೀನ್ ವೈಲ್ ನಿಮಗೆ ನಾವು ಇವತ್ತು ಎಲ್ಲಿ ಕ್ಯಾಂಪ್ ಸ್ಟೇ ಆಗೋದು ಅಂತ ಹೇಳಿಬಿಟ್ಟು ತೋರಿಸ್ತೀವಿ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಆ್ಯಕ್ಚುಲಿ ನಿಮ್ಗೊಂದು ಇಮ್ಯಾಜಿನೇಷನ್ ಇರಲಿ ಅಂತ ಹೇಳ್ತೀನಿ. ಒಂದು ಬ್ರಿಡ್ಜ್ ಟೈಪಲ್ಲಿ ಇರುತ್ತೆ, ರೈಟ್ ಟು ಲೆಫ್ಟ್ ಎಲ್ಲ ಓಪನ್ ಏರಿಯಾ, ಕೆಳಗಡೆ ಒಂದು ಹೊಳೆ ಹರಿಯೋ ಒಂದು ಫೀಲ್ ಸಿಗುತ್ತೆ, ಆ ರೀತಿ ಇರುತ್ತೆ. ಸೊ ಬನ್ನಿ ಇವಾಗ ಇವ್ರನ್ನ ಮಂಜುನಾಥ್ ಸರ್ನ ಕೇಳೋಣ ಎಲ್ಲಿ ಕ್ಯಾಂಪ್ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಓಕೆ, ಹಾಯ್ ಅಭಿಲಾಷ್. ಹಾಯ್ ಮ್ಯಾಮ್. ಹಾಯ್. ಓಕೆ, ಸೊ ಬನ್ನಿ ಇವಾಗ ನಮಗೆ ಮಂಜುನಾಥ್ ಸರ್ ತೋರಿಸ್ತಾರೆ. ಹಾಯ್ ಅಭಿ. ಹಾಯ್ ಮ್ಯಾಮ್. ಬನ್ನಿ ಇವತ್ತು ನೀವು ಎಲ್ಲಿ ಕ್ಯಾಂಪ್ ಮಾಡೋದು ಅನ್ನೋದು ತೋರಿಸ್ತೀನಿ ಜಾಗನ. ಇಲ್ಲಿ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆಪ್ಷನ್ ಇದೆ. ಬಟ್ ನಮಗೋಸ್ಕರ ಒಂದು ಒಳ್ಳೆ ಸ್ಪೆಷಲ್ ಪ್ಲೇಸ್ನ ರಿಸರ್ವ್ ಮಾಡಿದ್ದಾರೆ ಅಂತ ಹೋಗೋಣ ಅಂತ.
ಜಾರತ್ ಹುಷಾರು. ಸರ್ ಆ ಕಡೆಯಿಂದ ಬನ್ನಿ. ಸರ್ ಇವತ್ತು ನೈಟ್ ನೀವು ಕ್ಯಾಂಪ್ ಮಾಡೋ ಜಾಗ ಇದು. ಓಕೆ, ಸೊ ಇಟ್ಸ್ ಆಲ್ ಯೋರ್ಸ್. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೂಪರ್ ಆಗಿದೆ ಸರ್. ಆ್ಯಕ್ಚುಲಿ ನಾವು ಒಂದ್ಸತಿ ಬಂದಿದ್ವಿ, ಬಟ್ ಆವಾಗೆಲ್ಲ ಸ್ವಲ್ಪ ಗ್ರೂಪ್ ರೈಡ್ ಬಂದಿದ್ದರೆ ಹರಿಬರಿಯಲ್ಲಿದ್ವಿ. ಬಟ್ ಏನು ಸಕ್ಕತ್ತಾಗಿದೆ ಅಂದರೆ ಸೆಂಟರಲ್ಲಿದ್ದೀನಿ, ಸ್ವಲ್ಪ ಸ್ಲಿಪ್ಪರ್ ಇದೆ. ಇವಾಗ ಕೇರ್ಫುಲ್, ರೇಲ್ಸ್ ಹಿಡ್ಕೊಂಡು ನಿಂತು. ಓಕೆನಾ? ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಫಾಲ್ಸ್ ಫೀಲಿಂಗ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇದೆ, ಹಿಂಗೆ ಬಂತು ಅಂದರೆ ಹಿಂಗೆ ಫಾಲ್ಸು. ಬಟ್ ಇದು ಇಲ್ಲಿಂದ ಹರಿದು ಬರುತ್ತೆ. ಒಳ್ಳೆ ಕ್ಲೈಮೇಟು, ಮಳೇಲಿ ಬಂದಿದ್ದೀವಿ ನಾವು. ಮಳೆ ದಿನ ಎಂಜಾಯ್ ಮಾಡಬೇಕಲ್ಲ ಸರ್ ಈ ಸ್ಪಾಟ್ನ. ಸೂಪರ್. ಪ್ಲಸ್ ಇನ್ನೊಂದೇನೆಂದರೆ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ, ನೀವು ಅಲ್ಲೇನು ಟ್ರೀ ಹೌಸ್ ಹತ್ರ ಮರ ನೋಡ್ತಾ ಇದ್ದೀರಲ್ಲ, ಅಟ್ಯಾಚ್ ಆಗಿರೋದು, ಮತ್ತು 2 ಮರ ಇದೆಯಲ್ಲ, ಹೌದು, ಈ ನೀರು ಹರಿತಾ ಇರೋದೇ ಅದ್ರ ಬುಡದಿಂದ. ಓ, ಅದ್ರ ಬುಡದಿಂದ ನೀರು ಹೋಗ್ತಾ ಇರೋದು. ಇದು ಬೇರೆ ಎಲ್ಲಿಂದನೂ ಯಾವ ಸೋರ್ಸಿಂದನೂ ಬರ್ತಾ ಇಲ್ಲ. ಆ ಬುಡದಿಂದ ಹೋಗ್ತಾ ಇರೋ ನೀರನ್ನ ನಾವು ಅಲ್ಲೊಂದು ಕಡೆ ಸ್ಟೋರೇಜ್ ಮಾಡಿ, ಸೊ ಎಕ್ಸೆಸ್ ವಾಟರ್ನ ಈ ಕಡೆ ತೋಟಕ್ಕೆ ಬಿಡ್ತಾ ಇದೀವಿ. ಓಕೆ, ಅಂದರೆ ಇದು ಕಂಪ್ಲೀಟ್ ನ್ಯಾಚುರಲ್ ವಾಟರ್. ಏನಂತಾರೆ ಅದಕ್ಕೆ, ಏನು ಈ ನೀರಿಮ ಅಂತಾರಲ್ಲ ಅದಕ್ಕೆ, ಅಲ್ಕೇನ್ ವಾಟರ್ ಟೈಪಲ್ಲಿ, ಅಷ್ಟು ಪ್ಯೂರೆಸ್ಟ್. ನಾವಿಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆಲ್ಲ ನಾವು ಅದೇ ನೀರು ಕುಡಿತಾ ಇದ್ವಿ ಆ್ಯಕ್ಚುಲಿ. ಹೌದು 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 ಹೌದು. ಎಲ್ಲ ಇಲ್ಲಿ ನೋಡಿ, ಈಗ ಅಲ್ಲಿ ಇಲೈಚಿ ಇದೆ, ಕಾಫಿ ಇದೆ, ಮತ್ತು ಈ ಮರ ಏನಿದೆಯಲ್ಲ ಇದು ಬಂದು ನಿಮಗೆ ಇದು ಏನಂತಾರೆ, ಕ್ಯಾಶ್ಯೂನಟ್ ಅಲ್ಲ ಇದು ಒಡೆದೋದು. ಇಷ್ಟೊತ್ತಿಗೆ ಹೇಳ್ತಾ ಇದ್ದೆ ನಾನು. ಹತ್ತಿಕಾಯಿ ಅಲ್ಲ, ಈ ಕಾಯಿ ಕಾಣಿಸ್ತಿದೆ, ರುದ್ರಾಕ್ಷಿ ಮರ. ರುದ್ರಾಕ್ಷಿ. ಓ, ರುದ್ರಾಕ್ಷಿ ಇದೆ ಇದು. ಹಾಂ, ಸೊ ಈ ಮರ ಬಂದು ರುದ್ರಾಕ್ಷಿ. ಸೊ ಇಲ್ಲಿ ಸುಮಾರು ಬಿದ್ದಿದ್ದಾವೆ, ನೋಡ್ಬೋದು. ಸೊ ಇದೇನಾಗುತ್ತೆ, ಇನ್ನು ಹಸಿ ಇದೆ ಇದು. ಯೂಶಲಾಗಿ ನಾವು ಇದೆಲ್ಲ ಬೇಕು ಅಂದರೆ ಬೇರೆ ಕಡೆನೇ ಹೋಗಬೇಕಾಗಿತ್ತು. ಅದು ಒಳಗಡೆ ಈ ಥರ ಇರುತ್ತೆ. ಓಕೆ ಓಕೆ, ಇನ್ನು ತೋರಿಸ್ತೀನಿ ಬನ್ನಿ, ಮಳೆ ಜಾಸ್ತಿ ಆಗೋಯ್ತು. ನೋಡಿ, ಮಳೆ ಅಂತ ಹೇಳ್ತಿದ್ದಂಗೆ ಒಳ್ಳೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಈ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲೂ ಟೆಂಟ್ ಇದೆ, ಡೂಪ್ಲೆಟ್ ಏನಂತಾರೆ, ಕ್ಯಾಂಪಿಂಗ್ ಟೆಂಟ್ಸ್, ಡಬಲ್ ಬಸ್ಗೆ ಏನಂತಾರೆ ಇಲ್ಲಿ, ಡಬಲ್ ಡೆಕ್ಕರ್. ಡಬಲ್ ಡೆಕ್ಕರ್. ಇಲ್ಲೂ ಇದೆ. ವಾವ್, ನೈಸ್ ಅಲ್ಲ? ಮುಟ್ಟಿ ಏನಾಗಲ್ಲ. ಟಚ್ ಮಾಡು ಏನಾಗಲ್ಲ. ಟಚ್ ಮಾಡು. ಹಾಂ, ಅಷ್ಟೇ. ಧೈರ್ಯ ಬಂದು ಟಚ್ ಎತ್ಕೋ ನೀನು ಎತ್ಕೋ ಅದಲ್ಲ. ಹಾಂ, ಎತ್ಕೋ ಹಾಗೆ ಎತ್ಕೋ ಬಪ್ಪು. ವಾ, ದಟ್ ಇಸ್ ಸ್ನೇಲ್. ಏನದು? ಸ್ನೇಲ್. ದಿಸ್ ಇಸ್ ಸ್ನೇಲ್. ಇನ್ನು ಬೇಕಾ? ವಾವ್, ಹಿಂಗೆ ನೋಡು ಪಾಪ, ನೋಡು. ಇಲ್ಲ ಮನೆ ಏನು ಮಾಡಲ್ಲ ಅದು. ಓಕೆ, ಸೊ ಇವಾಗ ನಾವು ಗವಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತರೆಗೂ ಮಳೆ ಇತ್ತು, ಆಲ್ಮೋಸ್ಟ್ 1.5 ಅವರ್ ಮಳೆ ಬಂದು ಇವಾಗ ಮಳೆ ನಿಂತಿದೆ. ಕಾಫಿ ಎಲ್ಲ ಕುಡ್ಕೊಂಡು ಗವಿ ಬೆಟ್ಟ ಕಡೆ ಹೋಗ್ತಿದ್ದೀವಿ. ಸೊ ನಡೀರಿ, ಗವಿ ಬೆಟ್ಟ ಕಡೆ ಹೋಗೋಣಂತೆ. ಹಾಂ, ಏನು ಟಾಯ್ಲೆಟಾ? ಅಲ್ಲಿ ಹೇಳಿ ದಯವಿಟ್ಟು. ಅಲ್ಲಿ ಐತಲ್ಲ, ಅಲ್ಲಿ ಮುಂದೆ ಐತೆ, ಇಲ್ಲಿ ಕೆಳಗಡೆ ಇಲ್ವಾ? ಇಲ್ಲೇ ಐತೆ, ಕೆಳಗಡೆನೂ ಐತೆ. ಓಕೆ, ನಡೀರಿ ಹೋಗೋಣ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿ ಹೋಗ್ತಾ ಇದೀವಿ ನಾವು? ಮೌಂಟೇನ್. ತುಂಬಾ ಚೆನ್ನಾಗಿದೆ ಅಲ್ಲ, ಇದ್ರ ಫಸ್ಟ್ ಟೈಮ್ ಮಾಡಿ ಹಿಂಗೆ ಹೋಗ್ತಾ ಇರೋದು ಪಿಕಪ್. ಕಿರ್ಚ್ಬೇಕೆಲ್ಲರೂ, ಓ ಅನ್ಬೇಕೆಲ್ಲರೂ. ಆರೋಗ್ಯ ಸೇಫೆಸ್ಟ್ ಪ್ಲೇಸ್ ಸಿಕ್ಕಿರೋದು ಆಕ್ಚುಲ್ ಆಗಿ. ಓಕೆ, ಸೊ ಇವಾಗ ಎಲ್ಲರೂ ಹೋಗ್ತಾ ಇದೀವಿ ಗವಿ ಬೆಟ್ಟಕ್ಕೆ ಫೈನಲ್ ಆಗಿ. ಅಮ್ಮ ಹೋಗೋಣ? ಖುಷಿನಾ?
ಯಾರು ಏನಾರು ನೀನು ನೋಡಿ ಹೇಗಿದೆ ಇದು ಫುಲ್ ಸ್ಲೋಪ್ ಇದೆ ಸ್ಲೋಪಲ್ಲಿ ಈಗ ಓಕೆ ನೋಡು ಇಲ್ಲೆಲ್ಲ ಕಾರ್ ತಗೊಬಂದ್ರೆ ಅಷ್ಟೇ What is happening? Where have we come, Mama? You happy? That's lovely. YouTube. ಸೊ ಫೈನಲ್ ಆಗಿ ಗವಿ ಬೆಟ್ಟ ರೀಚ್ ಆಗಿದೀವಿ ಹಿಲ್ ಟಾಪ್ ನಿಮ್ಗೆ ಡ್ರೋನ್ ಶಾಟ್ ಅಲ್ಲಿ ಕಂಪ್ಲೀಟ್ ವ್ಯೂ ನೋಡ್ಬೋದು ಸೊ ಬನ್ನಿ ಈಗ ಎಲ್ಲರೂ ಕೂತ್ಕೊಂಡು ಒಂದು ಶಾಟ್ ತಗೊಳ್ಳೋಣ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ ಅಲ್ಲೇ ಕೂರಿ ಆ ಕಡೆ ತಿರ್ಕೊಂಡ್ಬೂರಿ ಅಷ್ಟೇ ಅಲ್ಲಿ ಹೋಗ್ಬೇಕು ನೆಕ್ಸ್ಟ್ ವ್ಯೂ ಪಾಯಿಂಟ್. Okay, ready? ಈಗ ವ್ಯೂ ಪಾಯಿಂಟಿಗೆ ಬಂದು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಎಲ್ಲ ಯಾವುದೊಂದು ಗ್ಯಾಂಗ್ ಹೋಗ್ತಾ ಇದೆ ಬೈಕರ್ಸ್ ಗ್ಯಾಂಗ್ ಏನೋ ಗೊತ್ತಿಲ್ಲ ನಿಮ್ಮ ಇಷ್ಟ ಆಯ್ತಾ ಇಷ್ಟ ಆಯ್ತು. ಸೂಪರಾ Yes, super. I like it. ಫೈನಲ್ ಆಗಿ ಗವಿ ಬೆಟ್ಟಕ್ಕೆ ಹಿಮಂಗ್ ಕರ್ಕೊಂಡ್ಬಂದು ತೋರಿಸ್ದೆ ನೋಡ್ಬೋದು ಈ ಕಡೆ ಎಲ್ಲ ಇನ್ನ ಗಾಡಿಗಳೆಲ್ಲ ಹತ್ತಾ ಇದಾವೆ ಸೂಪರ್ ಎಕ್ಸ್ಪೀರಿಯನ್ಸ್ ವಿಡಿಯೋ ಬ್ಲರ್ ಆಗಿದೆ ಯಾಕಂದ್ರೆ ಆಲ್ರೆಡಿ ಕತ್ಲಾಗಿದೆ ಇದು ಬ್ರೈಟಲ್ಲಿ ಬ್ರೈಟೆಸ್ಟ್ ಮಾಡಿ ನಮಗೆ ಕ್ಯಾಮ್ರಾ ತೋರಿಸ್ತಾ ಇದೆ ಸೊ ಇವಾಗ ನಡೀರಿ ವಾಪಸ್ ಕ್ಯಾಂಪ್ಗೆ ಹೋಗಿ ಕ್ಯಾಂಪ್ ಎಲ್ಲ ಸೆಟಪ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಜೀಪ್ ಎಲ್ಲ ಹೇಗೆ ಬರ್ತಾ ಇದೆ ಫುಲ್ ಅಡ್ವೆಂಚರಸ್ ಆಗಿದೆ ಇದು ಬೇಡ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನೀವು ಬಂದು ಹೋಗಿ ಇಲ್ಲಿ. ನಾನು ಹೆಂಗಿತ್ತಾನೆ ಆಫ್ ರೋಡು ನಾನು ನೆಕ್ಸ್ಟ್ ಟೈಮ್ ಮಾಡಲ್ಲ. ನೆಕ್ಸ್ಟ್ ಟೈಮ್ ಆಫ್ ರೋಡ್ ಮಾಡಲ್ ಬಂತೀರ ನನ್ನ ತಂಗಿ ಭಯ ಆಗೋಯ್ತು ಬಟ್ ಲೈಫಲ್ಲಿ ಮಾಡಿರ್ಲಿಲ್ಲ. ಸಿಕ್ಕಾಪಟ್ಟೆ ಭಯ ಆಯ್ತು. ವಿವಿ ಬರ್ತಾರ ಅನ್ಸುತ್ತೆ, ಕ್ಯಾಂಪಿಂಗ್ ಕನ್ನಡಿಗರು ಜಾಯ್ನ್ ಆಗ್ತಾರ ಅನ್ಸುತ್ತೆ. ಹೌದಾ ಫುಲ್ ಇಷ್ಟ ಆಯ್ತು. ವಿವಿ ತುಂಬಾ ಚೆನ್ನಾಗಿದೆ. ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು ಸೂಪರ್ ಇತ್ತಾ ಓಕೆ ನಮ್ಮ ಮತ್ತೆ ಸೂಪರ್ ಅಂತ ನೋಡಿ ಅಲ್ಲಿ. ಹೌದಾ ಇಲ್ಲಿ ಆಂಟಿ ಆಂಟಿ ಸೂಪರಾ ಓಹೋ ಅಲ್ಲ ಇವರು ಮದ್ವೆಗೆ ಎಷ್ಟು ವರ್ಷ ಆಗಿದೆ ಇಬ್ರಿಗೂ? 8 years. 8 years ಆಗಿದೆ. ಒಬ್ರು ಅಡ್ವೆಂಚರ್ ಇದಾರೆ, ಒಬ್ರು ಅಡ್ವೆಂಚರ್ ಇಲ್ಲ. ಚೇಂಜ್ ಮಾಡ್ಬೇಕು ವಿವಿ ನೋಡಿ ಅಣ್ಣಾಗ ನಾನೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡ್ಬೇಕು ಅಂತ ಬೇಡಪ್ಪ, ನಮ್ಮ ಹುಡುಗಿ ಬಹಳ ಶಾಣೆ ಇದ್ದಾಳೆ, ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾಳೆ. ಹೌದಾ ಓಹೋ ಇಲ್ಲ ಚೆನ್ನಾಗಿತ್ತು, ಸಕ್ಕತ್ತಾಯ್ತು. ಹೋಗ್ಬೇಕಾದ್ರೆ ತುಂಬಾ ಭಯ ಆಯ್ತು, ಡಗ ಡಗ ಅಂತಿತ್ತು. ನನ್ನ ಮಗು ಬರ್ಬೇಕಾದ್ರೆ ಬಂದಿದ್ದು ಗೊತ್ತಾಗ್ಲಿಲ್ಲ ಅಲ್ಲ. ಏನು ಅನ್ಸಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು ಒನ್ಸ್, ನನ್ನಂತವ್ರಿಗೆ ಒನ್ಸ್ ಲೈಫ್ ಟೈಮ್. ನಮ್ಮ ಅಣ್ಣನಂತವ್ರಿಗೆ, ವಿವಿ ಅಂತವ್ರಿಗೆ, ಹಿಮನ್ ಅಂತವ್ರಿಗೆ ಎವ್ರಿ ಟೈಮ್ ಮಾಡಿದ್ರು, ಎವ್ರಿ ಮಂತ್ ಮಾಡಿದ್ರು ಭಯ ಆಗಲ್ಲ. ಥ್ಯಾಂಕ್ ಯು ಅವೇಣ, ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್, ಥ್ಯಾಂಕ್ ಯು ಹಿಮ ಫಾರ್ ಎನ್ಕರೇಜಿಂಗ್. ಸೊ ಇವಾಗ ಇವರೆಲ್ಲ ಕಳ್ಸ್ಕೊಡ್ತಾ ಇದೀವಿ, ಇವರೆಲ್ಲ ಹೋಗ್ತಾರೆ. ನಾವು ನೈಟ್ ಇಲ್ಲಿ ಕ್ಯಾಂಪಿಂಗ್ ಮಾಡಿ ಬೆಳಗ್ಗೆ ವಿಸಿಲಿಂಗ್ ಬರ್ಡ್ನ ನೋಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಇವಾಗ ನಡೀರಿ, ಇವಾಗ ಎಲ್ಲರನ್ನು ಕಳ್ಸ್ಕೊಡೋಣಂತೆ. ಬಾಯ್ 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 ಇವನ ಅವಳ ಕೈ ಬಾಯ್ ಮಾಡ್ತಾ ಇದ್ಲು. ತಂಗಿ, ನಮ್ಮಪ್ಪ, ನಮ್ಮ ಭಾವ ಎಲ್ಲ ಹೋಗ್ತಾ ಇದ್ದಾರೆ. ನನ್ನ ಮಗಳನ್ನೂ ಕೂಡ
ಸೊ ಇವತ್ತು ನಾನು ಹಿಮ ಇಬ್ಬರೇ ಸೇರಿ ಕ್ಯಾಂಪಿಂಗ್ ಮಾಡೋದು. ಬನ್ನಿ ಹೇಗಿರುತ್ತೆ ನೋಡೋಣ, ನೀವು ಎಂಜಾಯ್ ಮಾಡಿ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸು.